ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ, ಅತಿ ಹೆಚ್ಚು 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 ಪ್ರೀತಿಸ್ತಾರೆ. ಯಾಕೆಂದರೆ ನಾವು ಆತನ ಸನ್ನಿಧಿಗೆ ಬರಬೇಕು. ನಾವು ಆತನ ಸನ್ನಿಧಿಗೆ ಬಂದು ಕೀರ್ತನೆಗಳಿಂದ ಆತನ ಜಯಘೋಷವನ್ನು ಮಾಡಬೇಕು. ಆತನಿಗಾಗಿ ಹೊಸ ಕೀರ್ತನೆಯನ್ನು ಆಡಬೇಕು. ಆತನಿಗಾಗಿ ನಾವು ಹೊಸ ಕೀರ್ತನೆಯನ್ನು ಆಡುವುದರ ಜೊತೆಗೆ ಉತ್ಸಾಹದಿಂದ ಆಡಬೇಕು. ಕಿನ್ನರಿಗಳನ್ನೇ ಯೆಹೋವನನ್ನು ಸ್ತುತಿಸಬೇಕು. ಆವಾಗ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಯೆಹೋವನು ನಮ್ಮ ದೇವರು ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋವನಲ್ಲಿ ನಾವು ಪ್ರಾರ್ಥಿಸ್ತೇವೆ. ನನ್ನ ಮನವು ಯೆಹೋವನಲ್ಲಿ ಕೊಂಡಾಡ್ತದೆ ಅನ್ನುವಂಥದ್ದು ಎಷ್ಟು ಸತ್ಯವೋ, ಆತನು ನಮ್ಮನ್ನು ಉನ್ನತಕ್ಕೆ ನಡೆಸುವುದು ಅಷ್ಟೇ ಸತ್ಯವಾಗಿದೆ. ನೋಡಿ, ಕೀರ್ತನೆಗಳು 121 ನಾವು ನೋಡುವುದಾದರೆ ಪ್ರಾರಂಭದಲ್ಲೇ ಅಲ್ಲಿ ನಾವು ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು. ಇನ್ನೇನು ಮಾಡ್ತೀಯ? ಕಣ್ಣನ್ನೆತ್ತಿ ಪರ್ವತಗಳ ಕಡೆಗೆ ನೋಡ್ತೀಯ, ನಿನ್ನ ಸಹಾಯ ಎಲ್ಲಿಂದ ಬರುವುದು. ಆಗ ಕರ್ತನು ಹೇಳೋದೇನೆಂದರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನ ಸನ್ನಿಧಿಯಿಂದಲೇ ನನ್ನ ಸಹಾಯ ಬರ್ತದೆ. ಯಾವಾಗಂದರೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನೋಡಿ, ಜನರು ಬಾ ಮಂದಿರಕ್ಕೆ ಹೋಗೋಣ ಎಂಬುದಾಗಿ ಕರೆದಾಗ ನನಗೆ ಸಂತೋಷವಾಗಬೇಕಂತೆ. ಒಂದು ವೇಳೆ ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತೋ? ಯಾಕೆಂದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಿನ್ನ ಸಹಾಯ ಬರ್ತದೆ. ಆತನ ಸಹಾಯ ಬರುವ ಕಾರಣಕ್ಕೆ ನಿನ್ನ ಪಾದಗಳು ಕದಲಗೊಳಿಸಿಲ್ಲ. ಯಾರನ್ನು? ನಿನ್ನ ಪಾದಗಳನ್ನು ಯಾರೂ ಕದಲಗೊಳಿಸುವುದಿಲ್ಲ. ನಿನ್ನನ್ನು ಕಾಯುವವನು ಅವನು ತೂಕಡಿಸಲಿಲ್ಲ, ನಿದ್ರಿಸಲಿಲ್ಲ. ನಿನ್ನನ್ನು ಕಾಯುವವನು ಇಲ್ಲಿಯ ತನಕ ಅವನು ತೂಕಡಿಸಲಿಲ್ಲ, ನಿದ್ರಿಸಲಿಲ್ಲ. ಹಾಗಾದರೆ ನಿನ್ನನ್ನು ಕಾಯುವವನು ಯಾರು? ನಿನ್ನನ್ನು ಕಾಯುವವನು ಯೆಹೋವನೇ. ಯೆಹೋವನು ನಿನ್ನ ಎಲ್ಲ ಕೇಡಿನಿಂದ ತಪ್ಪಿಸುವವನಾಗಿದ್ದಾನೆ, ನಿನ್ನ ಪ್ರಾಣವನ್ನು ಕಾಯುವವನಾಗಿದ್ದಾನೆ. ನೀನು ಹೋಗುವಾಗ ಬರುವಾಗ ಎಂದಿನಿಂದ ಸದಾಕಾಲ ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ಪ್ರಿಯರೇ, ಈ ವಾಗ್ದಾನವನ್ನಿಟ್ಟು ಪ್ರಾರ್ಥಿಸಿ, ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುತ್ತಾನೆ. ಪ್ರಾರ್ಥಿಸಿ. ಯಾಕಂದರೆ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಸದುತ್ತರವನ್ನು ಕೊಡುವವನಾಗಿದ್ದಾನೆ. ನೀನು ಇಕ್ಕಟ್ಟಿನಲ್ಲಿದ್ದೀಯ, ಭಯಪಡಬೇಡ. ನಿನ್ನ ಇಕ್ಕಟ್ಟನ್ನು ಕರ್ತನು ಅರಿತವನಾಗಿದ್ದಾನೆ. ನೀನು ಮೊರೆಯಿಡು, ಆತನು ನಿನಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಬ್ಬತ್ತ ದಿನದಲ್ಲಿ ದೇವರೇ, ಮಕ್ಕಳು ಆಲಯಕ್ಕೆ ಹೋಗುವಂಥ ಒಂದು ಕೃಪೆ ಕೊಡಪ್ಪ. ಏಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಪರಿಶುದ್ಧನೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳು ದೇವರೇ ಆಲಯಕ್ಕೆ ಹೋಗಲಿ.
ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್.